ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರ ಅನ್ನಂಗೆ ಅಷ್ಟೇ ಅಷ್ಟೇ. ಬಹಳ ಲವಲವಿಕೆ ಕಳಕಳಿ, ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ? ನಿಮ್ಮ ಸಂತೋಷದ ಸುದ್ದಿ ಯಾವಾಗ? 94ರಲ್ಲಿ ನಾನು ಅಸೆಂಬ್ಲಿಗೆ ನಿಂತು, ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅಯ್ಯೋ, ನಿಮ್ ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಮುಗಿಸೋ ಬಂದಿದ್ದ. ಇವತ್ತು ನಿಮ್ನೆಲ್ಲ ಬಹಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರಲಿ. ಸೀಮಿತವಾಗುವ ಆತಂಕವೂ ವ್ಯಕ್ತವಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತವಾಗಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತೇನೆ. ಉಪಮುಖ್ಯಮಂತ್ರಿ ಅಧ್ಯಕ್ಷೆ, ಪ್ರಶ್ನೆನೂ ಅವರೇ ಹಾಕಿದ್ದಾರೆ, ಪ್ರಸ್ತಾವನೆನೂ ಅವರೇ ಮಾಡಿದ್ದಾರೆ, ಉತ್ತರನೂ ಅವರೇ ಕೊಟ್ಟಿದ್ದಾರೆ. ಮೂರು ಇದೆ. ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಬಹಳ ಡೀಪ್ ಆಗಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಎರಡು ಮೇಡ್ ರಿಸರ್ಚ್. ನಮ್ಮ ಕೇಶವ್ ಪ್ರಸಾದ್ ಎಸ್ ಮೇಡ್ ಎ ಗುಡ್ ರಿಸರ್ಚ್ ಆನ್ ದಿಸ್. ಸೊ ನಾನು ಅವ್ರಿಗೆ ಭಾಳ ತಪ್ಪು ಉತ್ತರ ಕೊಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಸ್ಟ್ಯಾಟಿಕ್ಸೇ ಕೊಡಬೇಕು. ಒಂದು, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್, ಗೋ ಫಾರ್ ಎ ಡೆಲಿಗೇಷನ್ ಟು ಡೆಲ್ಲಿ. ಈ 3ನೇ ಅವಾರ್ಡ್ನ ನೀವು ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಪೂಜಾರ್ ಬೆನ್ನೆತ್ಬಿಟ್ಟಿದ್ದಾರೆ, ಈಗ ಪೂಜಾರ್ ಇಲ್ಲ. ಇದ್ರ ಬಗ್ಗೆ ಇನ್ನೊಂದು ಗಂಟೆ ಮಾತಾಡಿರೋರು. ಸೊ ಲೆಟ್ ಅಸ್ ಹೋಗಿ ಈ 3ನೇ ಇದನ್ನು ಮಾಡೋಣ. 2ನೇ ವಿಚಾರ ಏನಂದರೆ, ಇದು ಸೋಮವಾರ ನಿಮಗೆ ಡೀಟೇಲ್ನ ಕೊಡ್ತೀನಿ. ಯಾಕೆಂದರೆ ಇಲ್ಲಿ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ನ ನೀವು ರೈಸ್ ಮಾಡಿದ್ದೀರಿ. ನಾನು ಹಂಗೆ ಬೇಗ ಉತ್ತರ ಕೊಡೋಕ್ಕಾಗಲ್ಲ. ಇದಕ್ಕೆ ಸೋಮವಾರ ಉತ್ತರ ಕೊಡ್ತೀನಿ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ ಕಳಕಳಿ, ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ ಬೇರೆ. ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ನೀವು ಯಾವಾಗಲೇ ಎಲ್ಲರನ್ನ ಕರಿತಾ ಇದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರ ಅನ್ನಂಗೆ ಅಷ್ಟೇ ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಾನು. ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ? ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗ್ ಹೋಗ್ತಾ ಇದ್ದೀರಲ್ಲ, ಯಾವತ್ತು ಅಂತ ಅದು ನಿಮ್ ಸಹಕಾರ ಒಂದು ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿ ಅಯ್ಯೋ, ಸಹಕಾರ. ನಿಮ್ ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಕುಪ್ಸೋ ಬಂದಿದ್ದು. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳಿಸ್ಬಿಟ್ಟು ಕೇಳ್ತಾ ಇದ್ದಾರೆ. ಕೊಡಪ್ಪ, ನಾ ಮಾಡಿದ್. ಉಪಮುಖ್ಯಮಂತ್ರಿಗಳೇ ಇವತ್ತು ನಿಮ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರ್ರಿ. ಸಂಜೆವರೆಗೆ ಭಾಳ ಹುಷಾರಾಗಿರಿ ಅಂದೆ. ಡಿ ಟಿ ಶ್ರೀನಿವಾಸ್. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, 13/3/2025 ವಿಜಯ ಕರ್ನಾಟಕದಲ್ಲಿ ಸ್ಕೈವಾಕರ್ ನಿರ್ವಹಣೆ ನಿರ್ಲಕ್ಷ್ಯ, ರಸ್ತೆ ದಾಟಲು ಹೋಗಿ ಅಪಾಯಕ್ಕೆ ಸಿಲುಕುತ್ತಿರುವ ನಾಗರಿಕರು, ಇದರ ಬಗ್ಗೆ ಗಮನ ಸೆಳೆಯಲು ಇಷ್ಟಪಡ್ತೇನೆ. ಬೆಂಗಳೂರು ನಗರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಪಾದಚಾರಿ ಮೇಲ್ಸೇತುವೆಗಳು ಸ್ಕೈವಾಕ್ ಸೂಕ್ತ ನಿರ್ವಹಣೆ ಇಲ್ಲದೆ ನಿಷ್ಪ್ರಯೋಜನವಾಗಿವೆ. ಲಿಫ್ಟ್, ಸ್ವಚ್ಛತೆ ಸೇರಿದಂತೆ ಮೂಲಸೌಕರ್ಯ ಸಮಸ್ಯೆಯಿಂದ ಪಾದಚಾರಿಗಳು ಸ್ಕೈವಾಕರ್ ಬದಲಿಗೆ ವಾಹನ ದಟ್ಟಣೆಯತ್ತ ರಸ್ತೆಗಳನ್ನು ದಾಟುತ್ತಿದ್ದು ನಿತ್ಯವೂ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುತ್ತಿದೆ. ಹೆಚ್ಚು ವಾಹನ ದಟ್ಟಣೆ ಹಾಗೂ ಪಾದಚಾರಿಗಳು ಓಡಾಟ ಹೆಚ್ಚಿರುವ 45 ಸ್ಥಳಗಳಲ್ಲಿ ವಾಕರ್ಗಳನ್ನು ನಿರ್ಮಿಸಲಾಗಿದೆ. ಇನ್ನೂ 10 ಕಡೆಗಳಲ್ಲಿ ಹೊಸ ಸ್ಕೈ ವಾಕರ್ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಆಸ್ಪತ್ರೆ, ಸರ್ಕಾರಿ ಕಚೇರಿಗಳು, ಮಾರುಕಟ್ಟೆ, ಬಸ್ ನಿಲ್ದಾಣ ಸೇರಿದಂತೆ ಜನರ ಓಡಾಟ ಹಾಗೂ ವಾಹನಗಳ ಸಂಚಾರ ಹೆಚ್ಚಿರುವ ಕಡೆ ಪಾಲಿಕೆಯು ಸ್ಕೈವಾಕರ್ ನಿರ್ಮಿಸಿ ಕೈ ತೊಳೆದುಕೊಂಡಿದೆ. ಕೇವಲ ಸ್ಕೈವಾಕರ್ ನಿರ್ವಹಣೆಯ ಹೊಣೆ ಹೊತ್ತಿರುವ ಖಾಸಗಿ ಏಜೆನ್ಸಿಗಳು ಜವಾಬ್ದಾರಿ ಮರೆತಿದ್ದು ವಾಕ್ಗಳಲ್ಲಿ ಮೂಲಸೌಕರ್ಯಗಳನ್ನು ಮರೀಚಿಕೆಯಾಗಿವೆ. ಜಾಹೀರಾತು ಪ್ರದರ್ಶನಕ್ಕೆ ಸೀಮಿತವಾಗಿರುವ ಸ್ಕೈವಾಕ್ಗಳಿಂದ ಹಣ ವಸೂಲಿ
ಹಣ ಮಾಡುತ್ತಿರುವ ಖಾಸಗಿ ಏಜೆನ್ಸಿಗಳು ಕೆಂಗೇರಿ ಬಸ್ ಟರ್ಮಿನಲ್ ಮುಂಭಾಗದಲ್ಲಿರುವ ನಿರ್ವಹಣೆಯನ್ನು ಮರೆತು ವರ್ಷಗಳೇ ಕಳೆದಿದೆ. ಸ್ಕೈವಾಕ್ ಸಾರ್ವಜನಿಕರ ಸೇವೆ ಮುಕ್ತವಾಗಿ ವರ್ಷವೇ ಕಳೆದರೂ ಇಲ್ಲಿ ಲಿಫ್ಟ್ ಸೌಕರ್ಯ ಇನ್ನೂ ಆರಂಭವಾಗಿಲ್ಲ. ಸ್ಕೈವಾಕ್ಗಳ ಸಮಸ್ಯೆಯಿಂದ ಹಿರಿಯ ನಾಗರಿಕರು, ವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿರುವುದರಿಂದ ಈ ಕೂಡಲೇ BBMP ಅಧಿಕಾರಿಗಳು ಸ್ಕೈವಾಕರ್ ನಿರ್ವಹಣೆ ಮೇಲೆ ನಿರಂತರ ನಿಗಾವಹಿಸಿ ಕೆಟ್ಟು ಮೂಲೆ ಸೇರುವ ಲಿಫ್ಟ್ಗಳನ್ನು ಶೀಘ್ರವಾಗಿ ದುರಸ್ತಿಪಡಿಸಬೇಕೆಂದು ಈ ವಿಷಯವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದ್ದರಿಂದ ಈ ವಿಷಯವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕಂತೇಳಿ ಮನವಿ ಮಾಡ್ತಿದ್ದೇನೆ. ಇದನ್ನು ಸೋಮವಾರ ಕೊಡ್ತೇವೆ. ಯಾಕೆ ಸ್ವಲ್ಪ ಡೀಟೇಲ್ ಆಗಿ ಕೇಳಬೇಕು. ಯಾಕೆಂದರೆ ಬೆಂಗಳೂರು ನಗರದಲ್ಲಿ ಎಷ್ಟೆಷ್ಟು ಸ್ಕೈ ವಾಕ್ಸ್ ಇದೆ, ಏನಿದೆ, ವಾಟ್ ಈಸ್ ದಿ ಪೊಸಿಷನ್, ಎಷ್ಟು ಲೀಸ್ ಆಗಿದೆ, ಮುಂದಕ್ಕೆ ನಮ್ಮ ಪಾಲಿಸಿ ಏನು, ಅದೆಲ್ಲ ಕೂಡ ಹೇಳಬೇಕಾಗ್ತದೆ. ಸೋಮವಾರ ಮಂಗಳವಾರ ಹೇಳ್ತೀವಿ. ಬಿಲ್ಕಿಸ್ ಬಾನು. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಹಾಸ್ಟೆಲ್ನಲ್ಲಿ ಅನಧಿಕೃತ ವಾಸಕ್ಕೆ ಕಡಿವಾಣ ಹಾಕುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಮನವಿ. ಪ್ರತಿಷ್ಠಿತ ದಿನಪತ್ರಿಕೆಯಲ್ಲೊಂದಾದ ವಿಜಯವಾಣಿ ಪತ್ರಿಕೆಯಲ್ಲಿ ವರದಿಯಾಗಿರುವ ಜ್ಞಾನಭಾರತಿ ಆವರಣದಲ್ಲಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಹಾಸ್ಟೆಲ್ಗಳಿಗೆ ಮೂಲ ಸೌಕರ್ಯ ಒದಗಿಸಬೇಕು ಮತ್ತು ನೋಂದಣಿಯಾಗದೆ ಅನಧಿಕೃತವಾಗಿ ವಾಸಿಸುವ ಅವಕಾಶ ನೀಡಬಾರದೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ವಿಶ್ವವಿದ್ಯಾಲಯ ಆಡಳಿತ ಕಚೇರಿ ಎದುರು ಬುಧವಾರ ಪ್ರತಿಭಟನೆ ನಡೆಸಿ ಕುಲಸಚಿವ ಶೇಖ್ ಲತೀಫ್ ಅವರಿಗೆ ಅಹವಾಲು ಸಲ್ಲಿಸಿದರು. ಹಾಸ್ಟೆಲ್ಗಳಲ್ಲಿ ನೋಂದಣಿಯಾಗದೆ ಬೇರೆಡೆ ಕೆಲಸಕ್ಕೆ ಹೋಗುವವರು ವಿದ್ಯಾರ್ಥಿ ನಿಲಯಗಳಲ್ಲಿ ಅನಧಿಕೃತವಾಗಿ ವಾಸ್ತವ್ಯ ಹೂಡುತ್ತಿದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತಿದೆ. CC ಕ್ಯಾಮೆರಾಗಳನ್ನು ಅಳವಡಿಸಿ ಸಂಬಂಧಪಟ್ಟವರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದರು. ವಿಶ್ವವಿದ್ಯಾಲಯದ PG 5 ವಸತಿ ನಿಲಯದಲ್ಲಿ ಕಳೆದ 4-5 ವರ್ಷಗಳಿಂದ ಯಾವುದೇ ರೀತಿಯ ಮೂಲ ಸೌಕರ್ಯ ಕಲ್ಪಿಸದೆ ಕಡೆಗಣಿಸಲಾಗಿದೆ. ಓದಿಕೊಳ್ಳಲು ಸರಿಯಾದ ಕೊಠಡಿ ಇಲ್ಲ, ಮಲಗಲು ಹಾಸಿಗೆ, ದಿಂಬು, ಹೊದಿಗೆ ಇಲ್ಲ, ಪುಸ್ತಕ ಇಟ್ಟುಕೊಳ್ಳಲು ಟೇಬಲ್, ಕುರ್ಚಿ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 155 ವಿದ್ಯಾರ್ಥಿಗಳಿಗೆ ಊಟ ಮಾಡಲು ಕೇವಲ 50 ತಟ್ಟೆಗಳಿವೆ. ಊಟದ ಯೋಜಿತ ಯಾದಿ ಇಲ್ಲದಂತಾಗಿದೆ. ಮಳೆಗಾಲದಲ್ಲಿ ಹಾಸ್ಟೆಲ್ ಕಟ್ಟಡ ಸೋರುತ್ತಿದೆ. ಇದರಿಂದ ಕಷ್ಟಕರವಾಗಿದ್ದಿದೆ ಎಂದು ವಾಸ್ತವ್ಯ ಅಂಶಗಳನ್ನು ಮನವರಿಕೆ ಮಾಡಿಕೊಟ್ಟರು. ಇದು ರಾಜ್ಯದ ಕೆಲ ಹಾಸ್ಟೆಲ್ಗಳಲ್ಲಿ ಅನಧಿಕೃತ ವಾಸಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.